ಅದನ್ನು ನಿಮ್ಮ ಲೈವ್ ವಿಡಿಯೋದಲ್ಲೇ ನೋಡ್ತಾ ಇದ್ವಿ ನಾವು. ನೋಡಿ, ಬೆಳಗಾಂ ಹೊಸ ವಿಧಾನಸೌಧ ಇದು ಕಟ್ಟಿರೋ ಸುವರ್ಣಸೌಧ, ಅದಕ್ಕೆ ಬಂದೋಬಸ್ತ್ ಭಾಳ ಪವರ್ಫುಲ್ ಆಗಿದೆ. ಗೇಟಲ್ಲೇ ಒಳಗೆ ಬರ್ಬೇಕು, ಬೇರೆ ಕಡೆಯಿಂದ ಬರೋಂಗಿಲ್ಲ. ಅದನ್ನು ಮೀರಿ ಒಳಗಡೆ ಬರ್ತಾರೆ ಅಂಥೇಳಂದರೆ ಅಲ್ಲಿಯ ಸಚಿವರು, ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಧಾನ ಪರಿಷತ್ ಸದಸ್ಯರು ಸರ್ಕಾರದ ಕುಮ್ಮಕ್ಕಿಲ್ದೇ ಒಳಗಡೆ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ದಾಟಿ ಬಂದು ಗೇಟ್ ಒದೀತಾರೆ. ಗೇಟ್ ಒದೀತಾ ಏನು ಹೇಳ್ತಾರೆ, ಬಾರೋ ನೋಡ್ಕೊಂತೀವಿ ಅಂದರೆ ಕರ್ನಾಟಕದ ಇತಿಹಾಸ ಎಂಥ ಸುಂದರವಾದಂಥ ಇತಿಹಾಸ ಇತ್ತು. ರಾಜಕಾರಣ ಎಲೆಕ್ಷನ್ ಮುಗಿದ ಮೇಲೆ ಮುಗಿದಿತ್ತು. ನಾವು ಇದನ್ನು ತಮಿಳ್ನಾಡಿನಲ್ಲಿ ನೋಡ್ತಾ ಇದ್ವಿ, ಆಂಧ್ರದಲ್ಲಿ ಸ್ವಲ್ಪ ಅಂತ ಅಂದ್ಕೊಂಡಿದ್ವಿ. ಬಿಹಾರ್ ಗೊತ್ತಿಲ್ಲ ನನಗೆ, ಹೇಳ್ತಾರೆ. ತಮಿಳ್ನಾಡು ರಾಜಕಾರಣ ಜಯಲಲಿತನ ಕೂದಲೆಲ್ಲ ಎಳೆದಾಕಿ ಅವ್ರು ನಾನು ಇದನ್ನು ಜಡೆ ಕಟ್ಟಲ್ಲ ಅಂತ ಹೇಳಿದ ದಿನಗಳನ್ನು ನೋಡಿದ್ವಿ ನಾವು. ಅಲ್ಲಿಂದ ಮುಂದಕ್ಕೆ ಏನಾಗಿದೆ ನೋಡಿದ್ದೀವಿ. ಇಲ್ಲಿ ಉದ್ದೇಶಪೂರ್ವಕವಾಗಿ ಸರ್ಕಾರದ ಮಂತ್ರಿಗಳೇ ಒಳಗಡೆ ಜನ ಕಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಾನೂನಿನ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುವಂಥದ್ದನ್ನು ಮರ್ತಿದ್ದಾರೆ. ಅದರ ಪರಿಣಾಮವೇ ಇಲ್ಲೂ ಈ ಜಿಲ್ಲೆ ಒಳಗಡೆನೂ ಬೇರೆ ಬೇರೆ ಘಟನೆಗಳು ನಡೀತಾ ಇರುವಂಥದ್ದು, ಆಗ್ತಾ ಇರುವಂಥದ್ದು ಇದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಪೊಲೀಸ್ ಅಧಿಕಾರಿಗಳು ಅರ್ಥ ಮಾಡ್ಕೊಬೇಕು, ಇದು ಇತಿಹಾಸ. ಈ ಸರ್ಕಾರ ಹಿಂಗೆ ಇರಲ್ಲ, ಸೈಕಲ್ ಚಕ್ರ ಇದು. ಅರ್ಧ ಟೈರ್ ತಿರುಗಿದ್ರೆ ಮೇಲಿದ್ದಿದ್ದು ಫೋಕ್ಸ್ ಕೆಳಗೆ ಬರುತ್ತೆ, ಕೆಳಗಿದ್ದಿದ್ದು ಮೇಲೆ ಹೋಗುತ್ತೆ. ಆಗಲೂ ಆ ಚಕ್ರ ಮೇಲೆ ಕೆಳಗೆ ಆಗಿರ್ತದೆ. ಆದರೆ ಇವ್ರು ಇರಲೇಬೇಕಲ್ಲ, ಇದನ್ನು ತಲೆ ಒಳಗೆ ಇಟ್ಕೊಂಡು ಕೆಲಸ ಮಾಡಿ ಅಂತ ಮಾತ್ರ ಅವ್ರಿಗೆ ಹೇಳ್ಬೋದು ನಾವು. ಈ ರವಿಯವ್ರನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳುವಂಥ ಷಡ್ಯಂತ್ರ ಅಂತ ಹೇಳುವಂಥದ್ದು ಏನಿಲ್ಲ, ಮೇಲ್ನೋಟಕ್ಕೆ ಸಾಬೀತದು. ಬಾರೋ ಮಗನೇ ನೋಡ್ತೀನಿ ಅಂತ ಹೇಳುವಂಥ ಪದಗಳನ್ನು ಉಪಯೋಗಿಸ್ತಾ ಇದ್ರು. ಹಣೆನಲ್ಲಿ ರಕ್ತ ಬರ್ತಾ ಇತ್ತು. ಪೊಲೀಸರು ಟೆರ್ರಿಸ್ಟ್ಗಳಿಗೆ ಬಿರಿಯಾನಿ ಕೊಟ್ಟಿದ್ದು ನೋಡಿದ್ದೀವಿ ನಾವು. ಇವರು ಒಳ್ಳೆಯವರು, ನಮ್ಮ ಅಣ್ತಮ್ಮಂದರು ಅಂತ ಯಾರಿಗೆ ಮಂಗಳೂರಿನ ಕುಕ್ಕರ್ ಬ್ಯಾಮ್ ಬ್ಲಾಸ್ಟಿಗೆ ಈ ರಾಜ್ಯದ ಪ್ರತಿಷ್ಠಿತ ಮಂತ್ರಿ ಒಬ್ಬರು ಹೇಳ್ತಾರೆ, ಅವರೆಲ್ಲ ನಮ್ಮ ಅಣ್ತಮ್ಮಂದರು ಅಂತ. ಅಣ್ತಮ್ಮಂದ್ರ ಯಾರಾಗ್ತಾರೆ? ಬಾಂಬ್ ಬಿಟ್ಟವರು. ರವಿ ಹೇಳಿದ್ದಾರೆ ಇಲ್ಲ, ಇವೆರಡನ್ನೂ ಟೆಸ್ಟ್ ಮಾಡೋಕ್ಕಾದ್ರೂ ಸಮಯ ಬೇಕಿತ್ತಲ್ಲ. ಏನು ರವಿಯೇನು ದೇಶ ಬಿಟ್ಟು ಹೋಗೋ ಕ್ಯಾರೆಕ್ಟರ್ ಏನಾಗಿರಲಿಲ್ಲಲ್ಲ. ಒಬ್ಬ MLC, ರಾಜ್ಯದ ಮಾಜಿ ಮಂತ್ರಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಎಲ್ಲಿ ಹೋಗ್ತಾರವರು? ನಿನ್ನೆ ಆ ಗಡಿಬಿಡಿಯಲ್ಲಿ ಸುವರ್ಣಸೌಧದಿಂದ ಎಳ್ಕೊಂಡು ಹೋಗೋ ಕೆಟ್ಟ ಸಂಪ್ರದಾಯ ಮಾಡಿದ್ರಲ್ಲ, ಇದನ್ನು ಸಭಾಪತಿಗಳು ಕ್ರಮ ತಗೊಬೇಕು. ಸಭಾಪತಿಗಳಿಗೆ ಹಕ್ಕಿದೆ. ನನ್ನ ಕೇಳಿದ್ರೆ ಇದೊಂದು ಹಕ್ಕುಚ್ಯುತಿಗೆ ಸ್ಪಷ್ಟವಾದ ಕೇಸ್ ಅಂತ ಹೇಳ್ತೇನೆ ನಾನು.